ಈ ಸೋತುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಡೈಲಿ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ಕರ್ತನ ಕೊಟ್ಟ ಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆಮೇನ್. ಈ ದೇವರ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ದೇವರ ಮಕ್ಕಳನ್ನು ಹೃದಯ ಅಂತರಾತ್ಮದಿಂದ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಶುಭ ಕೊಡುತ್ತೇನೆ. ಕರ್ತಂದಾನೇ ನಿಮ್ಮನ್ನು ಆಶೀರ್ವದಿಸಲಿ. ಸರಿಪದ ಮಕ್ಕಳೇ, ಇವತ್ತು ನಿಮಗೋಸ್ಕರ ಪ್ರಾರ್ಥಿಸೋದು ಮುಂಚೆ ಆಮೇನ್ ದೇವರ ವಾಕ್ಯದಿಂದ ಒಂದು ವಾಕ್ಯವನ್ನು ಓದಿ ನಿಮಗೋಸ್ಕರ, ನಿಮ್ಮ ಬಿಡುಗಡೆಗೋಸ್ಕರ, ನಿಮ್ಮ ಆಶೀರ್ವಾದಗೋಸ್ಕರ ಪ್ರಾರ್ಥಿಸಲು ನಾನು ಕರ್ತನಲ್ಲಿ ಆಶೀರ್ವನಾಗಿದ್ದೇನೆ. ಕೀರ್ತನೆಗಳು 115:12 ವಾಕ್ಯ. ಸ್ಲಾಮ್ಸ್ 115:12. ಕೀರ್ತನೆಗಳು 115:12 ವಾಕ್ಯದಲ್ಲಿ ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಎಲ್ಲರನ್ನು ಆಶೀರ್ವದಿಸುವನು. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ಈ ದಿನದಲ್ಲಿ ದೇವರು ನಿಮ್ಮನ್ನು ನೋಡಿರ್ತಾರೆ. ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ನಾನು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸುವೆನು. ಆಮೇನ್. ಕಾರಣ ಏನಪ್ಪ ಅಂದರೆ, ದೇವರು ನಮ್ಮನ್ನು, ನಮ್ಮ ಕುಟುಂಬಗಳನ್ನು ನೆನಪು ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ವಾಕ್ಯವನ್ನು ಕೇಳಿದ್ರೆ ನೀವು ನಿಮ್ಮ ಕುಟುಂಬದಲ್ಲಿ ಅನೇಕ ಕಷ್ಟ, ವೇದನೆ, ಅನೇಕ ಅವಮಾನ ಸಂಧಿಸ್ತಾ ಇದ್ದೀರಾ. ನನ್ನ ಕುಟುಂಬ ಜೀವನದಲ್ಲಿ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಆಶೀರ್ವಾದ ಇಲ್ಲ. ನನ್ನ ಕುಟುಂಬ ಅನೇಕ ಬಾಧೆಗಳನ್ನು, ಅನೇಕ ಕಷ್ಟಗಳನ್ನು ಅನುಭವಿಸ್ತಾ ದುಃಖ ಪಡ್ತಾ ಇದ್ದೀರಾ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ದೇವರಿದ್ದಾರೆ, ಮಗನೇ, ಮಗಳೇ, ನಾನು ನಿಮ್ಮನ್ನು ನೆನಪು ಮಾಡಿಕೊಂಡಿದ್ದೀನಿ. ಆದ್ದರಿಂದ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸುವೆನು. ಒಂದು ಕುಟುಂಬವನ್ನು, ಒಂದು ದೇವರ ಮಕ್ಕಳನ್ನು ಕರ್ತನು ನೆನೆಸಿಕೊಳ್ಳುವುದಾದರೆ ಖಂಡಿತ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ, ಬಿಡುಗಡೆಯನ್ನು ಹೊಂದಿಕೊಳ್ತೀರಾ. ದೇವರಿಗೆ ಸ್ತೋತ್ರ ಮಾಡಿ, ಕರ್ತನೇ ನಮ್ಮನ್ನು, ನಮ್ಮ ಕುಟುಂಬವನ್ನು ನೆನಪು ಮಾಡಿಕೊಡೋದಕ್ಕಾಗಿ, ನಮ್ಮ ಕುಟುಂಬನ ಆಶೀರ್ವದಿಸೋದಕ್ಕಾಗಿ ನಿಮಗೆ ಸ್ತೋತ್ರ ಅಂತ ಹೇಳಿ ದೇವರನ್ನ ಮಹಿಮೆಪಡಿಸೋಣ. ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೇ, ಇದೋ ಸ್ವಾಮಿ, ಈ ಡೈಲಿ ಸೋಯೋದ ಮೂಲಕ ಯಾರೆಲ್ಲ ಸ್ವಾಮಿ ನಮ್ಮನ್ನು ಕರ್ತನ ನೆನಪು ಮಾಡಿಕೊಂಡಿದ್ದಾನೆ, ನಮ್ಮನ್ನು, ನಮ್ಮ ಕುಟುಂಬನ ಆಶೀರ್ವದಿಸ್ತಾರೆ ಎಂಬುದಾಗಿ ನಂಬ್ತಿದ್ದಾರೋ, ನಿಮ್ಮ ವಾಕ್ಯದ ಪ್ರಕಾರ ಸ್ವಾಮಿ ಅಪ್ಪ, ಒಂದೊಂದು ಕುಟುಂಬವನ್ನೇ ಸಪ್ಪ ನೀನು ನೆನಪು ಮಾಡಿಕೊಂಡು, ಒಂದೊಂದು ದೇವರ ಮಕ್ಕಳನ್ನ ನೀನು ನೆನಪು ಮಾಡಿಕೊಂಡು ಕರ್ತನ ಒಬ್ಬೊಬ್ಬರನ್ನ, ಒಂದೊಂದು ಕುಟುಂಬನ ನೀನು ಆಶೀರ್ವದಿಸು ರಾಜ. ಅವರ ಕುಟುಂಬದಲ್ಲಿರುವಂಥ ವೇದನೆ, ಕಣ್ಣೀರು, ದುಃಖ, ಕಷ್ಟಗಳು ಅಪ್ಪ ಎಲ್ಲ ನೀಗಲ್ಪಟ್ಟು ಕರ್ತನೆ ನೀನು ನೆನಪು ಮಾಡಿಕೊಂಡಿದ್ದೀಯಪ್ಪ, ಅವರನ್ನ ಆಶೀರ್ವದಿಸು ರಾಜ. ಆ ರೀತಿ ಮಾಡಿದಕ್ಕೆ ಸ್ತೋತ್ರ ನಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು.